रेडी करता लग जाओ जी ಎಲ್ಲ ಮುಖ್ಯಸ್ಥರು ಇಲ್ಲಿ ನೆರೆದಿರುವ ಎಲ್ಲ ಬಂದರೆ ಮಾತು ಮುಗಿತಾರೆ ಮತ್ತು ಬಂದಿದ್ದಾರೆ. ಇದನ್ನ ಮಹಮ್ಮದ್ ಅವರ ಜಯಂತಿ ತಮ್ಮೆಲ್ಲರೂ ಕೂಡ ಈ ಸಮಾರಂಭದಲ್ಲಿ ನಾನು ಶುಭಾಶಯಗಳನ್ನು ಕೋರುತ್ತೇನೆ. सबको सलाम देकर इतिहास प्रसिद्धವಾದ ಮಹಾನ್ ಚೇತನ ಜಗತ್ತಿನ ಅತಿ ಶ್ರೇಷ್ಠ ಸಂತರಲ್ಲಿ ಒಬ್ಬರಾದಂತಹ ಸಮಾಜ ಸುಧಾರಣೆ ಸಮಾನತೆ ಇವೆಲ್ಲವನ್ನೂ ಕೂಡ ಈ ದೇಶಕ್ಕೆ ಜಗತ್ತಿಗೆ ಸಂದೇಶವನ್ನು ಕೊಟ್ಟವರು ಮಹಮ್ಮದ್ ಅವರ ಜೀವನ ಚರಿತ್ರೆಯನ್ನು ಅವರು ಯಾವುದೇ ಒಂದು ದೊಡ್ಡ ಜಗತ್ತಿನ ಶ್ರೇಷ್ಠವಾದ ಯೇಸುಕ್ರಿಸ್ತನಿಗೆ ಭಗವದ್ಗೀತೆಯ ಕೃಷ್ಣ ಪರಮಾತ್ಮನಿಗೂ ಇದೆಲ್ಲರಿಗೂ ಸಮಾನವಿದೆ. ಎಲ್ಲ ಪುರಾಣ ಆಗಲಿ ಬೈಬಲ್ ಆಗಲಿ ಭಗವದ್ಗೀತೆ ಆಗಲಿ ಇವೆಲ್ಲ ಒಂದು ಸಂದೇಶವನ್ನು ಕೊಟ್ಟಿದೆ. ಮಾನವತಾವಾದವನ್ನು ಮಾಡ್ತಾರೆ. ಬುದ್ಧ, ಬಸವಣ್ಣ, ಮಹಾತ್ಮ ಗಾಂಧಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಸಮಾನತೆಯನ್ನು ಕೊಡಬೇಕು. ಈ ದೇಶದಲ್ಲಿರುವ ಪ್ರತಿ ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಬುದ್ಧ ಜೈನ ಪಾರ್ಸಿ ಎಲ್ಲ ಭಾರತೀಯರು ಈ ಭಾರತ ರಾಷ್ಟ್ರಕ್ಕೆ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕೆ ಹೋರಾಟವನ್ನು ಮಾಡಿ ಬಲಿದಾನವನ್ನು ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ನಾವೆಲ್ಲ ಭಾಗವಾಗಿ ಬೇಕಾದ್ರೆ ಭಾರತದಲ್ಲಿ ಎಲ್ಲ ಪ್ರಜೆಗಳು ಅವರ ಹೇತುವಾಗಿ ಮುಸ್ಲಿಮ್ಸ್ ಆಗಲಿ ಕ್ರಿಶ್ಚಿಯನ್ಸ್ ಆಗಲಿ ಜಗತ್ತಿನ ಅತಿ ಶ್ರೇಷ್ಠ ಸಂತರಲ್ಲಿ ಹೆಸರಾದಂಥ ಪ್ರೊಫೆಟ್ ಮೊಹಮ್ಮದ್ ಅವರು ಅವರ ಸಂದೇಶವನ್ನು ಅವರ ಜೀವನ ಚರಿತ್ರೆಯನ್ನು ನೋಡುವಾಗ ಈ ಸಂದರ್ಭದಲ್ಲಿ ಅವರು ಹೇಳ್ತಾರೆ, आपके पास एक रोटी दो रोटी है तो एक बगल वाला बंदे उनको दे दिए. ಎರಡು ರೋಟಿಗಳನ್ನು ನೀವು ಪಕ್ಕದಲ್ಲಿ ಹೇಳ್ಕೊಳ್ಳುವಂತ ಹೇಳಿದ ಸಂದರ್ಭದಲ್ಲಿ ಅದು ಯಾವ ಮತ ಯಾವ ಧರ್ಮ ಯಾರು ಅಂತ ಹೇಳಿಲ್ಲ. ಅವನಿಗೆ ಇವೆಲ್ಲ ಗುರುತುಗಳನ್ನು ಇಟ್ಕೊಂಡು ಯೇಸುಕ್ರಿಸ್ತರಾಗಲಿ ಮೊಹಮ್ಮದ್ ಆಗಲಿ ಭಗವದ್ಗೀತೆಯಲ್ಲಿ ಇವು ದೇಶಕ್ಕೆ ಸಂದೇಶವನ್ನು ಕೊಟ್ಟಿದೆ. ನಾವೆಲ್ಲ ಭಾರತೀಯರು ಈ ಜಗತ್ತು ಒಂದು ವಸುಧೈವ ಕುಟುಂಬ. ಈ ಭಾರತ ಎಲ್ಲ ಜಗತ್ತೆಲ್ಲ ಒಟ್ಟಾರೆ ಒಂದು ಅಣ್ಣವನ್ನು ಮಾಡಿ ಈ ಮೂಲಕವಾದ ಶಾಂತಿಯನ್ನು ನೀಡಬೇಕು. ಎಲ್ಲ ಧರ್ಮಗಳು ಕೂಡ ನೆಮ್ಮದಿಯಾಗಿ ಬೆಳೆಸಬೇಕು. ಎಲ್ಲ ಧರ್ಮಗಳು ಕೂಡ ಸಮಾನವಾದಂಥ ಅವಕಾಶಗಳಿದೆ. ಎಲ್ಲರೂ ನೆಮ್ಮದಿಯಾಗಿ ಮಾಡಿ ಅಣ್ಣತಮ್ಮಗಳನ್ನು ಮಾಡಬೇಕಿದ್ದಾಗ ಈ ದೇಶ ಈ ರಾಷ್ಟ್ರ ಈ ಜಗತ್ತು ನೆಮ್ಮದಿಯಾಗುತ್ತೆ. ಇದೇ ಈ ಸಂದೇಶವನ್ನು ಅವರೆಲ್ಲರೂ ಸಹ ಇವತ್ತು ಅತಿ ಶ್ರೇಷ್ಠವಾದ ದಿನ. ಅವತ್ತು ಈ ದಿನ ನಾವು ಮಹತ್ವವನ್ನು ತಿಳ್ಕೊಂಡು ಅವರ ಒಂದು ಪ್ರಾರ್ಥನೆ ಮಾಡೋಣ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಮಳೆ ಬೆಳೆಯಲ್ಲಿ ದೇಶಕ್ಕೆ ಒಳ್ಳೆಯದಾಗಲಿ, ನಿಮ್ಮ ಆದೇಶವನ್ನು ಪಾಲಿಸ್ತೇವೆ, ನಿಮ್ಮ ಆಶೀರ್ವಾದ ಇಲ್ಲಿ ಅಂತ ಹೇಳ್ಬಿಟ್ಟು ಅವರು ಒಂದು ಪ್ರಾರ್ಥನೆ ಮಾಡೋಣ. ಅದರ ಮುಖಾಂತರ ಶಾಂತಿ, ಸತ್ಯ, ಭಾತೃತ್ವ, ಪ್ರೀತಿ, ವಾತ್ಸಲ್ಯ ನಡೆಸಲು ಎಲ್ಲ ಆಟಗಳನ್ನು ಪಡೆದಾಗ ಅವರ ಆದೇಶ ಮಾನವತಾವಾದವನ್ನು ಮಾಡಿದ ಮಹಾನ್ ಚೇತನ. ಭಾರತದಲ್ಲಿ ಗಾಂಧಿಯವರು ಜಗದ ಅತ್ಯಂತ ಮಾತಾಡಲಿಕ್ಕೆ ಮಾತಾಡ್ತಾರೆ. ಅದರ ಹಿಂದಿನ ಬಂದರೆ ಬುದ್ಧ ಬಸವಣ್ಣ ಮಾಡಿದ್ದಾರೆ. ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ಈ ಮಹಾತ್ಮರ ಮಾತುಗಳ ಅವರ ಶಿಷ್ಟರನ್ನ ಭಾರತದ ಸಂವಿಧಾನ
ಹಿಂದೂ ಆಗಲಿ, ಮುಸಲ್ಮಾನ ಆಗಲಿ, ಜೈನ ಆಗಲಿ, ಪಾರ್ಸಿ ಆಗಲಿ, ಸಿಖ್ಖರಾಗಲಿ ಎಲ್ಲರೂ ಕೂಡ ಸಮಾನ ಹಕ್ಕುತ್ತಾರೆ. ಪ್ರತಿ ಪ್ರಜೆಗೂ ಕೂಡ ಸಮಾನ ಹಕ್ಕಿದೆ. ಅದನ್ನು ಸದುಪಯೋಗ ಮಾಡಿಕೊಂಡು ಎಲ್ಲ ಅಭಿವೃದ್ಧಿ ಆಗಬೇಕು, ದೇಶ ಅಭಿವೃದ್ಧಿ ಆಗಬೇಕು, ನಾವೆಲ್ಲ ಅನುಕೂಲವಾಗಿ ಮಾಡಬೇಕು. ಇದೇ ಸಂದೇಶವನ್ನು ಪ್ರೊಫೆಸರ್ ಮೊಹಮ್ಮದ್ ಸಾಹೇಬ್ ನಮ್ಗೆ ಕೊಟ್ಟಿದ್ದಾರೆ. ಅವರ ದಾರಿಯಲ್ಲಿ ನಡೆಯೋಣ. ಎಲ್ಲ ಧರ್ಮಗಳು ಒಂದೇ ಸಂದೇಶವನ್ನು ಕೊಟ್ಟಿದೆ. ಅದನ್ನು ಪಾಲನೆ ಮಾಡಿ ಈ ದೇಶವನ್ನು ಪ್ರೀತಿ ವಾತ್ಸಲ್ಯದಿಂದ ಶಾಂತಿಯಿಂದ ಬಾಳಬೇಕು. ನಾವೆಲ್ಲರೂ ಕೂಡ ಅವರ ಸಂದೇಶದಲ್ಲಿ ಬಾಳಬೇಕು ಅಂತೇಳಿ ನನ್ನ ಮಾತು. एक किताब लिखी गई है, शिमला में आएगा। 2 किताबें गला में सीरत नबी सल्लल्लाहु अलैहि वसल्लम के बारे में शाया हुई नहीं, इसका इजरा मेहमान के हाथ से किया जाएगा। ಶಾಂತಿ ಪ್ರಕಾಶನದಿಂದ ನಾಡಿನ ಖ್ಯಾತ ಸಂಸ್ಥೆಯ ವತಿಯಿಂದ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅವರ ಬದುಕನ್ನು ಆಧರಿಸಿ 2 ಪುಸ್ತಕಗಳನ್ನು ರಚಿಸಲಾಗಿದೆ. ಆ ಪುಸ್ತಕಗಳ ಉದ್ಘಾಟನೆ ಮತ್ತು ಲೋಕಾರ್ಪಣೆ ಇಂದು ಮಾನ್ಯ ಸಚಿವರಿಂದ ಹಾಗೂ ಅಧ್ಯಕ್ಷರ ಇಸ್ಲಾಂ ಅವರಿಂದ ಬಿಡುಗಡೆಗೊಳಿಸುವುದರ ಮೂಲಕ ಈ ನೆರವೇರಿದೆ ಇದೆ. ನಾಡಿನ ಖ್ಯಾತ ಸಾಂಸ್ಕೃತಿಕ ವತಿಯಿಂದ ಪ್ರಕಟಗೊಂಡಿರುವಂತಹ ಈ ಪುಸ್ತಕಗಳು ಭಾರತಕ್ಕೆ ಲಭ್ಯವಿರುತ್ತದೆ. ತಾವು ಅದನ್ನು ಖರೀದಿಸಿ ದಯವಿಟ್ಟು ಓದಬೇಕೆಂದು ತಮ್ಮೆಲ್ಲರಲ್ಲಿ ಕಳಕಳಿಯ ವಿನಂತಿಯನ್ನು ನಾವು ಈ ಮೂಲಕ ಮಾಡಲು ಬಯಸುತ್ತೇವೆ. ವಿವಿಧ ಜನಾಂಗಗಳಲ್ಲಿ ಬಂದಂತಹ ಎಲ್ಲ ಪ್ರವಾದಿಗಳ ಮೇಲೆ, ವಿಶೇಷವಾಗಿ ಅಂತಿಮ ಪ್ರವಾದಿ, ಮಾನವ ಕುಲದ ವಿಮೋಚಕ, ಲೋಕಾನುಗ್ರಹಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ನಿಮ್ಮ ಮೇಲೆ